ಏಕಾಶಿಲಾ ಬೆಟ್ಟದಲ್ಲಿ ಪ್ಲಾಸ್ಟಿಕ್ ವಸ್ತುಗಳನ್ನು ತೆರವುಗೊಳಿಸಿದ ಚಾರಣ ಸುತ್ತಾಟ ಟೀಮ್. ಮಧುಗಿರಿ. ಐತಿಹಾಸಿಕ ಪ್ರಸಿದ್ಧಿ ಪಡೆದ ಮಧುಗಿರಿ ಏಕಾಶಿಲಾ ಬೆಟ್ಟದಲ್ಲಿ ಬಿದ್ದಿದ್ದ ಪ್ಲಾಸ್ಟಿಕ್ ಹಾಗೂ ಇತರೆ ತ್ಯಾಜ್ಯ ವಸ್ತುಗಳನ್ನು ಭಾನುವಾರ ಚಾರಣ ಸುತ್ತಾಟ ಟೀಮ್ ತಂಡದವರು ತೆರವುಗೊಳಿಸಿದರು. ಪರಿಸರ ಸಂರಕ್ಷಣೆ ಉದ್ದೇಶದಿಂದ ಸುಮಾರು 30ಕ್ಕೂ ಹೆಚ್ಚು ಮಂದಿ ಚಾರಣಿಗರು ಬೆಟ್ಟ ಏರಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡರು. ಬೆಟ್ಟದ ವಿವಿಧ ಭಾಗಗಳಲ್ಲಿ ಹರಡಿಕೊಂಡಿದ್ದ ಪ್ಲಾಸ್ಟಿಕ್ ಬಾಟಲಿಗಳು, ಕವರ್ಗಳು ಮತ್ತು ಇತರೆ ತ್ಯಾಜ್ಯಗಳನ್ನು ಸಂಗ್ರಹಿಸಿ ಕೆಳಕ್ಕೆ ತರಲಾಯಿತು. ಚಾರಣ ಸುತ್ತಾಟ ಟೀಮ್ನ ಪುಟ್ಟಣ್ಣ, ಪ್ರದೀಪ್, ಕಮಲೇಶ್ ಹಾಗೂ ಕೇಶವ್ ಅವರ ನೇತೃತ್ವದಲ್ಲಿ ಈ ಸ್ವಚ್ಛತಾ ನಮಸ್ಕಾರ ಎಲ್ರಿಗೂ. ನಾವು ಚಾರಣ ಸುತ್ತಾಟ ಟೀಮ್ ಇಂದ ಇವತ್ತು ಮಧುಗಿರಿ, ತುಮಕೂರಿನ ಮಧುಗಿರಿ ಬೆಟ್ಟದಲ್ಲಿ ಇವತ್ತು ನಾವು ಪ್ಲಾಸ್ಟಿಕ್ ಕ್ಲೀನಿಂಗ್ ಮಾಡುವಂತ ಒಂದು ಯೋಜನೆನ ಹಾಕೊಂಡಿದೀವಿ. ನನ್ನ ಹೆಸರು ಪ್ರದೀಪ್, ನಾನು ಹಾಸನಿಂದ ಬಂದಿದ್ದೀನಿ. ಹಾಗೇನೆ ನಮ್ಮ ಸುತ್ತಮುತ್ತ ಇರುವಂತವರು, ನಮ್ಮ ಸುತ್ತಮುತ್ತಲ ಕರ್ನಾಟಕದ ಹಲವಾರು ಜಿಲ್ಲೆಗಳಿಂದ ಬಂದಿದ್ದಾರೆ, ಹೆಚ್ಚಾಗಿ ಬೆಂಗಳೂರಿನಿಂದ ಬಂದಿದ್ದಾರೆ. ಇವತ್ತು ಶಿವರಾತ್ರಿ ಇದ್ರು ಕೂಡ, ರಜಾ ಇದ್ರು ಕೂಡ ಇವತ್ತು ಅದನ್ನ ಬಿಟ್ಟು ಮುಖ್ಯವಾಗಿ ಪ್ಲಾಸ್ಟಿಕ್ ನ ಒಂದು ಪರಿಸರ ಸಂರಕ್ಷಣೆಗೆ ಒಂದು ಮೆಸೇಜ್ ಕೊಡ್ಬೇಕು ಅಂತ ಇವತ್ತು ಪ್ಲಾಸ್ಟಿಕ್ ನ ಆಯ್ದು ಅದನ್ನ ತೆಗೆಯೋದ್ರ ಮೂಲಕ ನಾವು ಒಂದು ಪರಿಸರ ಸ್ವಚ್ಛ ಮಾಡುವಂತ ಒಂದು ಕಾರ್ಯನ ಮಾಡ್ತಾ ಇದೀವಿ. ಹಾಗೇನೆ ಲಾಸ್ಟ್ ಕಳೆದ ವಾರ ನಾವು ಕುಣಿಗಲ್ ಹತ್ರದ ಉತ್ರಿ ಬೆಟ್ಟದಲ್ಲಿ ಕೂಡ ನಾವು ಈ ಪ್ಲಾಸ್ಟಿಕ್ ನ ಆದಿದ್ರು ನಮ್ಮ ಟೀಮ್ ಅವರು. ವರ್ಷದಲ್ಲಿ ಹೀಗೆ ನಾವು 2 ರಿಂದ 3 ಸಲ ಅಥವಾ ಇನ್ನೂ ಹಲವಾರು ಕಡೆ ನಾವು ಪ್ಲಾಸ್ಟಿಕ್ ನ ಆಯ್ತಾ ಇರ್ತೀವಿ. ಜೊತೆಗೆ ಬೆಟ್ಟಗಳಲ್ಲಿ ಅಥವಾ ಪೊದೆಗಳಲ್ಲಿ ಈ ಒಂದು ಬೇಸಿಗೆನಲ್ಲಿ ಬೆಂಕಿ ಹಾಕೋದನ್ನು ಕೂಡ ನಾವು ತಡಿಬೇಕು. ಇದೊಂದು ಅವೇರ್ನೆಸ್ ಆಗ್ಬೇಕು. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಈ ಪ್ಲಾಸ್ಟಿಕ್ ನ ಆಯುವಂತ ಕಾರ್ಯಕ್ರಮನ ಮಾಡ್ತಾ ಇದೀವಿ. ಮತ್ತೆ ನಮ್ಮ ತಂಡದವರು ಮುಖ್ಯವಾಗಿ ಇದನ್ನ ಲೀಡ್ ಮಾಡ್ತಿರೋಂಥವ್ರು ನಮ್ಮ ಪುಟ್ಟಣ್ಣವರು, ಚಾರಣ ಸುತ್ತಾಟ ತಂಡದಿಂದ. ಹಾಗೇನೆ ಕೇಶವ್ ಸರ್ ಹೆಸರು ಗೊತ್ತಾಗಲಿ, ಕಮಲೇಶ್ ಸರ್ ಕೂಡ ಇಲ್ಲಿ ಆಕ್ಚುಲಿ 118 ಬಾರಿ ಬೆಟ್ಟನ ಹತ್ತಿದ್ದಾರೆ ಅಂತ ಹೇಳಿದ್ರೆ, ಅವ್ರ ಮಕ್ಕಳು ಅವರು ಕೂಡ 63 ಸಲ, ಇನ್ನೊಬ್ರು ಇನ್ನು ಜಾಸ್ತಿ ಹತ್ತಿದ್ದಾರೆ ಅಂತ ಗೊತ್ತಾಯ್ತು. ಅವರು ಕೂಡ ಇದನ್ನ ನಮ್ಗೆ ಪರಿಚಯ ಮಾಡ್ಕೊಡ್ತಿದ್ದಾರೆ. ನಮ್ಮ ಆಕ್ಚುಲಿ ಫಸ್ಟ್ ಇರೋದು ನಾವು ಎಲ್ಲರೂ ಒಟ್ಟಾಗಿ ಪೀಕ್ ಹೋಗೋದು, ಅಲ್ಲಿಂದ ಪ್ಲಾಸ್ಟಿಕ್ ಎಲ್ಲೆಲ್ಲಿ ಬಿದ್ದಿದೆ ಅದೆಲ್ಲಾನು ಹಾಕೊಂಡು ಕೆಳಗಡೆ ಬರೋದು ನಮ್ಮ ಪ್ಲಾನ್ ಇದೆ. ಥ್ಯಾಂಕ್ ಯು. ನಮಸ್ಕಾರ, ನಾನು ಕಮಲೇಶ್, ಮಧುಗಿರಿಯವನೇ. ಇವರು ಪುಟ್ಟ ಸರ್ ಅವರು ಚಾರಣ ಮತ್ತೆ ಸುತ್ತಾಟ ಟೀಮಿಂದ ಬಂದಿದ್ದಾರೆ. ಇವರೆಲ್ಲ ಪ್ರತಿ ವಾರ ಬೇರೆ ಕಡೆ ಎಲ್ಲ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾರೆ. ಇವತ್ತು ಮಧುಗಿರಿ ಬೆಟ್ಟಕ್ಕೆ ಬಂದು ಪ್ಲಾಸ್ಟಿಕ್ ಕ್ಲೀನಿಂಗು ಮತ್ತು ಟ್ರೆಕ್ಕಿಂಗು ಎರಡೂ ಫ್ರೀಯಾಗಿ ಆರ್ಗನೈಸ್ ಮಾಡಿದ್ದಾರೆ. ಅರುಣ್ ಅವರು ಮತ್ತು ಕೇಶವ್ ಅವರು ತುಂಬ ಜನ ಬಂದಿದ್ದಾರೆ. ನಮ್ಮ ಮಧುಗಿರಿ ಬೆಟ್ಟನ ಕ್ಲೀನ್ ಮಾಡೋಕ್ಕೆ ಬಂದಿದ್ದಾರೆ. ಅವ್ರಿಗೆ ನನ್ನ ಕಡೆಯಿಂದ ಮತ್ತು ಮಧುಗಿರಿ ಜನಗಳ ಕಡೆಯಿಂದ ತುಂಬ ಧನ್ಯವಾದಗಳು. ನಾನು ಇವತ್ತು 118 ಸರಿ ಮಧುಗಿರಿ ಬೆಟ್ಟ ಹತ್ತಿದ್ದೀನಿ. ಇವತ್ತು 119ನೇ ಸರಿ, ಇವತ್ತೇ 2ನೇ ಸರಿ ಪುಟ್ಟ ಸರ್ ಅವ್ರ ಟೀಮಲ್ಲಿ ಹತ್ತಾ ಇದ್ದೀನಿ. ನನಗೆ ತುಂಬ ಖುಷಿ ಆಗುತ್ತೆ. ಇವ್ರಿಗೆಲ್ಲರಿಗೂ ನನ್ನ ಧನ್ಯವಾದಗಳು.